ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಕಾಡುಗೋಡಿಯ ವೆನಿಲ್ಲಾ ಕೊಲೆ ಕೇಸ್. ಪೊಲೀಸರ ನಿರ್ಲಕ್ಷ್ಯ, ಲೋಕ ತನಿಖೆ ಬಯಲಾಯಿತು. ಪಿಎಸ್ಐನ ಕಳ್ಳಾಟಗಳು. ವೆನಿಲ್ಲಾ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಕೊಲೆ ಕೇಸ್ನಲ್ಲಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಕಾಡುಗೋಡಿಯ ವೆನಿಲ್ಲಾ ಕೊಲೆ ಕೇಸ್. ಪೊಲೀಸರ ನಿರ್ಲಕ್ಷ್ಯ, ಲೋಕ ತನಿಖೆ ಬಯಲಾಯಿತು. ಪಿಎಸ್ಐನ ಕಳ್ಳಾಟ. ಲೋಕಾಯುಕ್ತರ ತನಿಖೆ ವೇಳೆ ಬಯಲಾದವು ಸ್ಫೋಟಕ ವಿಚಾರಗಳು. ಲೋಕ ಅಧಿಕಾರಿಗಳಿಂದ ನಗರ ಪೊಲೀಸ್ ಆಯುಕ್ತರಿಗೆ ರಿಪೋರ್ಟ್. ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಸ್ಫೋಟಕ ವಿಚಾರಗಳು ಉಲ್ಲೇಖ ಆಗಿದೆ. ಏಪ್ರಿಲ್ನಲ್ಲಿ ಲೋಕಾಯುಕ್ತಕ್ಕೆ ವೆನಿಲ್ಲಾ ತಂದೆ ಪ್ರವೀಣ್ ದೂರನ್ನ ಕೊಟ್ಟಿದ್ರು. ಲೋಕ ತನಿಖೆ ವೇಳೆ ಸಬ್ ಇನ್ಸ್ಪೆಕ್ಟರ್ ಎಡವಟ್ಟು ಬಯಲಾಗಿದೆ. ಯುಡಿಆರ್ ಪ್ರಕರಣದ ತನಿಖಾಧಿಕಾರಿಯಾಗಿದ್ದ ಪಿಎಸ್ಐಗೆ ಇದೀಗ ಸಂಕಷ್ಟ ಎದುರಾಗಿದೆ. ಯುಡಿಆರ್ ಪ್ರಕರಣ ಸರಿಯಾದ ತನಿಖೆ ನಡೆಸದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದರೂ ತನಿಖೆ ನಡೆಸದೆ ನಿರ್ಲಕ್ಷ್ಯ. ಒಂದೆರಡಲ್ಲ, ಸಾಲು ಸಾಲು ಎಡವಟ್ಟು ಮಾಡಿರುವ ಪಿಎಸ್ಐ. ಲೋಕ ತನಿಖೆಯ ವೇಳೆ ಬಯಲಾಗಿದೆ ಪಿಎಸ್ಐನ ಕಳ್ಳಾಟ. ಹಿರಿಯ ಅಧಿಕಾರಿಗಳ ಒತ್ತಡವೋ, ಆರೋಪಿಗಳ ಪ್ರಭಾವವೋ, ಆದರೆ ಪಿಎಸ್ಐನ ಕರ್ತವ್ಯ ನಿರ್ಲಕ್ಷ್ಯ ಇಲ್ಲಿ ಕಂಡು ಬರ್ತಾ ಇದೆ. ಪೊಲೀಸರ ನಿರ್ಲಕ್ಷ್ಯ. ಲೋಕ ತನಿಖೆ ಮಾಡುತ್ತೆ, ತನಿಖೆಯಲ್ಲಿ ಪಿಎಸ್ಐನ ಕಳ್ಳಾಟ ಬಯಲಾಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದರೂ ಕೂಡ ಯಾಕೆ ತನಿಖೆಯನ್ನ ಮುಂದುವರಿಸಿಲ್ಲ? ಯಾರಾದ್ರೂ ಹಿರಿಯರ ನಾಯಕರ ಒತ್ತಡ ಇತ್ತಾ, ಅಥವಾ ಆರೋಪಿ ಪ್ರಭಾವಿ ಅನ್ನುವಂಥ ಏನಾದ್ರೂ ಒತ್ತಡ ಇತ್ತಾ? ಏನು ಸಮಸ್ಯೆ ಆಗಿತ್ತು? ಲೋಕಾಯುಕ್ತಕ್ಕೆ ವೆನಿಲ್ಲಾ ತಂದೆ ಪ್ರವೀಣ್ ದೂರನ್ನ ಕೊಟ್ಟಿರ್ತಾರೆ ಏಪ್ರಿಲ್ ತಿಂಗಳಲ್ಲಿ. ಲೋಕ ತನಿಖೆ ವೇಳೆ ಸಬ್ ಇನ್ಸ್ಪೆಕ್ಟರ್ ಮಾಡಿರುವಂತ ಎಡವಟ್ಟುಗಳು ಒಂದೊಂದೇ ಬಯಲಾಗಿರುವಂತದ್ದು. ಯುಡಿಆರ್ ಪ್ರಕರಣದ ತನಿಖಾಧಿಕಾರಿಯಾಗಿದ್ದಂತಹ ಪಿಎಸ್ಐಗೆ ಸಂಕಷ್ಟ ಎದುರಾಗಿದೆ. ಏನೋ ಸಮಸ್ಯೆ ಆಗುತ್ತೆ, ಅಥವಾ ಏನೋ ಒಂದು ಮೋಸ ಆಗಿದೆ, ಅಥವಾ ಏನೋ ಒಂದು ಈ ರೀತಿಯಾಗಿ ಇನ್ನೊಬ್ಬರಿಂದ ತೊಂದರೆ ಆಗ್ತಾ ಇದೆ ಅಂತ ಅಂದಾಗ ನೆನಪಾಗದೆ ಕಾನೂನಿದೆ, ಎಲ್ಲದಕ್ಕೂ ಕೂಡ ಸರಿಯಾಗಿ ಉತ್ತರ ಕೊಡುತ್ತೆ ಅಂತ. ಬಟ್ ಕಾನೂನಿನ ಮೊರೆ ಹೋಗ್ತಾರೆ ಪ್ರವೀಣ್. ಪಿಎಸ್ಐನ ನಂಬ್ಕೊಂಡು ಅಲ್ಲಿ ತನಿಖೆ ನಡೀತಾ ಇದೆ, ಮಗಳ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಇಲ್ಲಿ ಪಿಎಸ್ಐ ಮಾಡಿದಂಥ ಕಳ್ಳಾಟ, ಮಾಡಿದಂಥ ಎಡವಟ್ಟಿನಿಂದ ಈ ರೀತಿಯಾಗಿ ಎಷ್ಟೋ ಕೇಸ್ಗಳು ಮುಚ್ಚೋಗಿರುತ್ತೆ. ಸ್ಥಳೀಯವಾಗಿ ಯಾರು ಪ್ರಭಾವಿ ಇರ್ತಾರಲ್ಲ, ಆ ಪ್ರಭಾವಿಗಳು ಕೆಲವೊಂದಿಷ್ಟು ಎಷ್ಟೋ ಕೇಸ್ಗಳನ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಪೊಲೀಸರ ತಪ್ಪೇನು? ಕೋಲಾರ್ ಹೋಟೆಲ್ ಬಳಿಯ ಸಿಸಿಟಿವಿ ವಶಕ್ಕೆ ಪಡೆದುಕೊಂಡಿಲ್ಲ. ಇನ್ವೆಸ್ಟಿಗೇಷನ್ನಲ್ಲಿ ಉಸಿರುಗಟ್ಟಿಸಿದ್ದಕ್ಕೆ ಸಾವಾಗಿದೆ ಎಂದು ಹೇಳಿದ್ದ ವೈದ್ಯರು. ಅದ್ರ ಬಗ್ಗೆ ಕೂಡ ವೈದ್ಯರ ಮಾಹಿತಿ ನಂತರವೂ ಕೊಲೆ ಕೇಸ್ ದಾಖಲಿಸಿಲ್ಲ. ವೈದ್ಯರ ಹೇಳಿದ ದಿನ ಪೊಲೀಸರ ಬಳಿ ಇದ್ದ ಪ್ರಿಯಾಂಕಾ ಮೋಹನ್ನರನ್ನ ಬಂಧಿಸದೆ ಸಹಾಯ ಮಾಡಿದ್ದಾರೆ. ರಕ್ತಸಿಕ್ತವಾಗಿದ್ದ ಕಾರ್ ಸೀಜ್ ಮಾಡಿದ ಪೊಲೀಸರು. ಕಾರನ್ನ ವಾಟರ್ ಸರ್ವಿಸ್ ಮಾಡಿಸಿರುವ ಆರೋಪಿಗಳು. ಮನೆಯಲ್ಲಿದ್ದ ಬೆಡ್ ಶೀಟ್ ಸೀಜ್ ಮಾಡಿಲ್ಲ. ಮನೆಯಲ್ಲಿದ್ದ ಬಟ್ಟೆಗಳನ್ನ ಸೀಜ್ ಮಾಡಿಲ್ಲ. ಸದ್ಯ ಲೋಕಾಯುಕ್ತ ರಿಪೋರ್ಟ್ ಪಡೆದಿರುವಂತಹ ಕಮಿಷನರ್, ತನಿಖೆಯಲ್ಲಿ ಲೋಪ ಆಗಿದೆ. ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಇಲಾಖಾ ತನಿಖೆಗೆ ಆದೇಶ ಸಾಧ್ಯತೆ ಆಗಿದೆ. ಟೋಲ್ ಸಿಸಿಟಿವಿ ಪರಿಶೀಲನೆ ಮಾಡದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ತನಿಖೆಯಲ್ಲಿ ಬಂದಂತ ಲೋಪದೋಷಗಳು. ಸಮಸ್ಯೆ ಏನಾಗಿದೆ? ಒಂದು ಕೊಲೆ ಆಗಿದೆ ಅಂತ ಅಂದಾಗ, ಅಲ್ಲಿ ಸಾವಾಗಿದೆ ಅಂದಾಗ ಅಲ್ಲಿರುವಂತ ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ಬೇಕಾಗುತ್ತೆ, ಸೀಸ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಅಲ್ಲಿ ಯಾವುದೇ ರೀತಿಯ ವೈದ್ಯರು ಉಸಿರುಗಟ್ಟಿ ಸಾವಾಗಿದೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಅದರ ಬಗ್ಗೆ ರಿಪೋರ್ಟ್ ಕೂಡ ಇದೆ. ಅದ್ರ ಬಗ್ಗೆನೂ ಕೂಡ ಇವರು ಯಾವುದೇ ರೀತಿಯಾದಂಥ ಕೇಸ್ ದಾಖಲು ಮಾಡ್ಕೊಂಡಿಲ್ಲ, ಅಲ್ಲಿ FIR ಹಾಕಿಲ್ಲ. ಕೊಲೆ ಆಗಿದೆ ಅಂದ್ರೂ ಕೂಡ ಅದನ್ನ ಅಲ್ಲಿ ನಿರ್ಲಕ್ಷ್ಯ ತೋರಿರುವಂಥದ್ದು. ಇನ್ನು ಪ್ರಿಯಾಂಕಾ ಮತ್ತೆ ಆತನ ಜೊತೆ ಅಲ್ಲಿ ಸಂಪರ್ಕದಲ್ಲಿದ್ದರು ಅನ್ನುವಂಥದ್ದು, ಅವರಿಗೆ ಸಹಾಯ ಮಾಡಿದ್ರ. ಇನ್ನು ರಕ್ತಸಿಕ್ತವಾದಂಥ ಕಾರು, ಅಲ್ಲಿ ವಾಟರ್ ವಾಶ್ ಆಗಿದೆ ಅದು. ಸೊ ಅದ್ರ ಬಗ್ಗೆನೂ ಕೂಡ ಯಾವುದೇ ರೀತಿಯಾದಂಥ ಒಂದು ತನಿಖೆಯಲ್ಲಿ ಮುನ್ನುಗ್ಗಿಲ್ಲ. ನಿರ್ಲಕ್ಷ್ಯವನ್ನ ತೋರಿದ್ದಾರೆ ತನಿಖೆಯಲ್ಲಿ. ಕಣ್ಣು ಮುಂದೆ ಇದ್ರು, ಎಲ್ಲ ಸಾಕ್ಷಿಗಳ ಕಣ್ಣು ಮುಂದೆ ಇದ್ರು, ಇನ್ವೆಸ್ಟಿಗೇಷನ್ ಅನ್ನ ನಡೆಸಿಲ್ಲ. ಯಾಕೆ? ಯಾವ ಕಾರಣಕ್ಕೆ? ಯಾರಾದ್ರೂ ಏನಾದ್ರೂ ಬೇರೆ ರೀತಿಯಾದಂಥ ಬೇಡಿಕೆಯನ್ನ ಇಟ್ಟಿದ್ರಾ ನಿಮಗೆ?
ಲಂಚದ ಬೇಡಿಕೆ ಏನಾದ್ರೂ ಇತ್ತಾ, ಅಥವಾ ಪ್ರಭಾವಿಗಳ ಒತ್ತಡ ಏನಾದ್ರೂ ಇತ್ತಾ, ಯಾವ್ದಾದ್ರು ರಾಜಕೀಯ ನಾಯಕರ ಒತ್ತಡ ಇತ್ತಾ, ಏನು ಸಮಸ್ಯೆ ಆಗಿತ್ತು? ಆ ಒಂದು ಚಿಕ್ಕ ಮಗುವಿನ ಕೊಲೆ ಆಗಿದೆ ಅಂದ್ರೆ ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡಿಲ್ಲ ಅಂತ ಲೋಕಾಯುಕ್ತ ತನಿಖೆಯ ಬಳಿಕ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳೋಣ. ನಮ್ಮ ಜೊತೆಗೆ ಲೈವ್ ನಲ್ಲಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ವೆನಿಲ್ಲಾ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ವನಿತಾ, ಏನಂದ್ರೆ ಕಾರಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನೊಂದು ಅಸಹಜ ಮಗುವಿನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೊಂದು ಪ್ರಕರಣ ವರದಿಯಾಗಿತ್ತು. ಅದು ಇದೀಗ ಒಂದು ಮರ್ಡರ್ ಕೇಸ್ ಆಗಿ ಕನ್ವರ್ಟ್ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಈ ಆರೋಪಿ ಯಾರಿದ್ದಾರೆ, ಸೊ ಆತನನ್ನ ಪೊಲೀಸ್ ಇದೀಗ ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಇರುವಂತದ್ದು. ಜೊತೆಗೆ ಏನಂದ್ರೆ ಇದರಲ್ಲಿ ಕೆಲವೊಂದಷ್ಟು ಜನ ಪೊಲೀಸರ ಒಂದು ನಿರ್ಲಕ್ಷ್ಯ ಸಹ ಮೇಲ್ನೋಟಕ್ಕೆ ಕಂಡು ಬಂದಿರೋದು ಗೊತ್ತಾಗಿದೆ. ಅದರಲ್ಲೂ ಸಹ ಪ್ರಮುಖವಾಗಿ ಕಾರಗೋಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಯಾರು ನಿಂಗರಾಜ್ ಏನಿದ್ದಾರೆ, ಸೊ ಅವರು ಒಂದು ನಿರ್ಲಕ್ಷ್ಯ ವಹಿಸಿದ್ದಾರೆ. ಅಂದ್ರೆ FSL ವರದಿ ಇರ್ಬೋದು, ಮತ್ತೆ ಪೋಸ್ಟ್ ಮಾರ್ಟಮ್ ವರದಿ ಏನಿದೆ, ಸೊ ಅದು ಬಂದಂತ ಸಂದರ್ಭದಲ್ಲಿ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ ತಡ ಮಾಡಿದ್ದಾರೆ. ಮತ್ತೆ ಒಂದು ಕ್ರೈಮ್ ಆಫ್ ಸೀನ್ ಏನಿರುತ್ತೆ ಅದನ್ನ ಅವರು ರಕ್ಷಣೆ ಮಾಡಿಲ್ಲ. ಯಾಕಂದ್ರೆ ಈಗ ಒಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪು ಯಾರಾದ್ರೂ ಸೂಸೈಡ್ ಮಾಡ್ಕೊಂಡಿದ್ರೆ ಇರ್ಬೋದು, ಮತ್ತೆ ಅಥವಾ ನೇಣು ಬಿಗಿದುಕೊಂಡು ಒಂದು ಸಾವನ್ನಪ್ಪಿದ್ರೆ ಅಂತ ಸಂದರ್ಭದಲ್ಲಿ ಆ ಕ್ರೈಮ್ ಸೀನ್ ಅಂತ ಹೋಗಿ ಅದರಲ್ಲಿ ಕ್ರೈಮ್ ಸೀನ್ ಅಂತ ಏನಿರುತ್ತೆ, ಕ್ರೈಮ್ ಸೀನ್ ಅಲ್ಲಿ ಇರುವಂತಹ ವಸ್ತುಗಳನ್ನ ಅವರು ಸೀಸ್ ಮಾಡ್ಬೇಕಾಗುತ್ತೆ. ಪ್ರಮುಖವಾಗಿ ಮನೆ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಮತ್ತೆ ಮನೆಯ ಎಲ್ಲಿ ಒಂದು ಕ್ರೈಮ್ ಸೀನ್ ನಡೆದಿರುತ್ತೆ ಆ ಒಂದು ಕ್ರೈಮ್ ಸೀನ್ಗೆ ಹೋಗಿ ಯಾರು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಅವರು ಅದನ್ನ ಸಾಕ್ಷ್ಯಗಳನ್ನ ರಕ್ಷಣೆ ಮಾಡಬೇಕು. ಕಾರ್ ಇರ್ಬೋದು, ಅಥವಾ ಮನೆಯ ಫ್ಯಾನ್ ಇರ್ಬೋದು, ಮತ್ತೆ ಬೆಡ್ಶೀಟ್ ಇರ್ಬೋದು, ಮತ್ತೆ ಅಥವಾ ಎಲ್ಲ ಕಿಚನ್ ಅಲ್ಲಿ ಏನಾದ್ರು ಅವಘಡಗಳು ಸಂಬಂಧಿಸಿದ ಈ ತರ ಒಂದು ಕ್ರೈಮ್ ಸೀನ್ ನ ಪ್ರೈಮರಿ ಏನಂತ ಬರುತ್ತೆ ಪ್ರಾಥಮಿಕ ಮಾಹಿತಿಗಳು, ಅದನ್ನ ಯಾವುದನ್ನು ಸಹ ಈತ ಕಲೆಕ್ಟ್ ಮಾಡಲಿಲ್ಲ ಅನ್ನೋದು ಸಹ ಇದೀಗ ಪೊಲೀಸರ ಒಂದು ತನಿಖೆಯಲ್ಲಿ ಕಂಡು ಬಂದಿರುವಂತದ್ದು. ಆ ಸಂಬಂಧಪಟ್ಟಂತೆ ಕಮಿಷನರ್ ಅವರು ಸಹ ಒಂದು ವರದಿಯನ್ನ ಕೇಳಿದ್ರು. ಇದೀಗ ಪೊಲೀಸರು ಸಹ ವರದಿಯನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನಿಂಗರಾಜು ಯಾರು ಕಾರಗೋಡಿ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಸೊ ಅವರು ಇದರಲ್ಲಿ ನಿರ್ಲಕ್ಷ್ಯ ಮಾಡಿರುವಂತದ್ದು. ಅಂದ್ರೆ ಆರೋಪಿಗಳಿಗೆ ವೈಯಕ್ತಿಕವಾಗಿ ಸಹಕಾರ ಕೊಟ್ಟಂತಹ ಏನಾದ್ರು ತಗೊಂಡಿದ್ರೆ ಏನೋ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಆದ್ರೆ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಯಾಕೆ ಹೀಗಾಗಿ ಒಂದು ಡಿಲೇ ಆಫ್ ರಿಜಿಸ್ಟ್ರಿಂಗ್ FIR ಇರ್ಬೋದು, ಮತ್ತೆ ಕಂಪ್ಲೇಂಟ್ ತಗೊಳಕ್ಕೆ. ಯಾಕಂದ್ರೆ ಅವ್ರ ತಂದೆ ಅವರು ಈ ರೀತಿ ಮಗಳ ಸಾವಾಗಿದೆ ಅಂತ ನಿಟ್ಟಿನಲ್ಲಿ ಒಂದು ಪ್ರಾಥಮಿಕ ಮಾಹಿತಿಯನ್ನ ಪಡೆದುಕೊಂತಾರೆ. ಯಾಕಂದ್ರೆ ಅವರ ಅಕ್ಕ ಒಂದು ಇಂಗ್ಲೆಂಡ್ ಅಲ್ಲಿ ಇರ್ತಾರೆ, ಅವ್ರ ಮಕ್ಕಳ ತಜ್ಞೆ ಆಗಿರ್ತಾರೆ. ಅವ್ರಿಗೆ ಸಹ ಆತ ವಾಟ್ಸ್ಆಪ್ ಮೂಲಕ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕಳಿಸ್ತಾರೆ. ಅದರಲ್ಲಿ ಪ್ರಮುಖವಾಗಿ ಮಗುವಿಗೆ ಸಂಪೂರ್ಣವಾಗಿ ಹಲ್ಲೆಯನ್ನ ಮಾಡಿ ಮತ್ತೆ ಉಸಿರುಗಟ್ಟಿ ಸಾಯಿಸಿ ಮತ್ತೆ ಕಾಲಿನಿಂದ ಒದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಅಲ್ಲಿ ಬರುತ್ತೆ. ಆಗ್ಲೂ ಸಹ ಅವರು ಮಾಡೋಣ ಅಂತ ಹೇಳ್ಬಿಟ್ಟು ಕಾಲಹರಣ ಮಾಡಿರುವಂತದ್ದು. ಹಾಗಾಗಿ ಇದೀಗ ಸಬ್ ಇನ್ಸ್ಪೆಕ್ಟರ್ ಇಲಾಖೆ ತನಿಖೆಗೆ ಕಮಿಷನರ್ ಆದೇಶವನ್ನ ಮಾಡಿರುವಂತದ್ದು. ಮತ್ತೆ ಅದ ರಿಪೋರ್ಟ್ ಅನ್ನ ಸಹ ಕೇಳಿದ್ರು. ಯಾಕೆ ಟೈಮ್ ಆಫ್ ಸೀನ್ ಕ್ರೈಮ್ ಸೀನ್ ಯಾವಾಗ ಇನ್ಸಿಡೆಂಟ್ ಆಯ್ತು, ಮತ್ತೆ ಯಾವಾಗ FIR ರಿಜಿಸ್ಟರ್ ಆಯ್ತು, ಮತ್ತೆ ಯಾವಾಗ ಪೋಸ್ಟ್ ಮಾರ್ಟಮ್ ವರದಿ ಬಂತು ಏನು ಅನ್ನೋದ್ರ ಬಗ್ಗೆ ಸಹ ಎಲ್ಲಾನು ಸಹ ಒಂದು ಕಮಿಷನರ್ ಇದೀಗ ವರದಿಯನ್ನ ಕೇಳಿರುವಂತದ್ದು. ಅನಿತಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಅಪ್ಡೇಟ್ಸ್.